ಒಂದು ಗಿಡ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಪೌಷ್ಟಿಕಾಂಶಗಳು, ಅದಕ್ಕೆ ಬೇಕಾಗಿರುವಂತ ಬಿಸಿಲು, ನೀರು ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದಾಗ ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಅದೇ ಸಿಗದೆ ಇರೋ ಗಿಡ ಅದು ಮರವಾಗಿ ಬೆಳೆಯೋದಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಹಾಗೆ ಒಂದು ಮಗು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಮಕ್ಕಳಿಗೆ ಬೇಕಾಗಿರುವಂತ ಪೌಷ್ಟಿಕತೆ, ಆಮೇಲೆ ಒಳ್ಳೆ ವಾತಾವರಣ ಇದೆಲ್ಲದ ರಿಕ್ವೈರ್ಮೆಂಟ್ ಒಂದು ಮಗುಗಿರತ್ತೆ ಅಲ್ವಾ? ಇದೆಲ್ಲ ಸಿಕ್ಕಿದ್ರೆ ಆ ಮಗು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ನಮ್ಗೆ ಫಿಸಿಕಲ್ ಡೆವಲಪ್ಮೆಂಟ್ಗೆ ಏನ್ ಬೇಕೋ ಅದು ನಾವು ಆಹಾರದಲ್ಲಾಗಿರ್ಬೋದು, ನಾವು ತಿನ್ನೋ ಅಂತ ಪದಾರ್ಥಗಳಲ್ಲಾಗಿರ್ಬೋದು, ನಾವು ಅದನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮ್ಗೆಲ್ಲ ಸಿಗ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಹೇಗೆ ಊಟದ ಅವಶ್ಯಕತೆ ಇದೆಯೋ ಹಾಗೇನೆ ನಮ್ಮ ಬ್ರೈನ್ಗೂ ಕೂಡ ಊಟದ ಅವಶ್ಯಕತೆ ಇದೆ. ಹಾಗಿದ್ರೆ ನಮ್ಮ ಬ್ರೈನ್ಗೆ ಊಟ ಏನಪ್ಪ, ಆಹಾರ ಯಾವ್ದಪ್ಪ ಅಂದ್ರೆ ನಮ್ಮ ಕಲಿಕೆ, ಲರ್ನಿಂಗ್ಸ್. ನಾವ್ ಏನಾದ್ರೂ ಒಂದು ಹೊಸದನ್ನ ಕಲಿತಾ ಇರ್ಬೇಕು. ನಾವೇನಾದ್ರೂ ಒಂದು ಕಲ್ತಾಗ ನಮ್ಮ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ. ನಾನೊಂದು ಕೋಟ್ ಓದ್ದೆ. ಆ ಕೋಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದ ಪರ್ಸನ್ ಹೂ ಸ್ಟಾಪ್ಸ್ ಲರ್ನಿಂಗ್ ಈಸ್ ಓಲ್ಡ್, ವೆದರ್ ಅಟ್ 20 or 80 ಅಂತ. ಸೊ ನಾವು ಯಾವಾಗ್ಲೂ ನಮ್ಮ ಬ್ರೈನ್ ನ ಆಕ್ಟಿವ್ ಆಗಿ ಇಡಬೇಕು, ಪಾಸಿಟಿವ್ ಆಗಿ ಇಡಬೇಕು ಅಂದ್ರೆ ಏನಾದ್ರೂ ಒಂದನ್ನ ಕಲಿತಾ ಇರಬೇಕು. ಸೊ ಪಿಕಿಂಗ್ ಅಪ್ ಎನಿ ಹಾಬಿ, ರೀಡಿಂಗ್ ಬುಕ್ಸ್, ಅಥವಾ ಯಾವ್ದಾದ್ರು ಆಡಿಯೋ ಮುಖಾಂತರ, ಪಾಡ್ಕಾಸ್ಟ್ ಮುಖಾಂತರ ಕಲಿಯೋದು, ಇಲ್ಲ ಯೂಟ್ಯೂಬ್ ಮುಖಾಂತರ ಏನಾದ್ರೂ ಒಂದನ್ನ ಕಲಿಯೋದು. ನಿಮ್ಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು. ಇದನ್ನ ಮಾಡೋದ್ರಿಂದ ನಮ್ಮ ಬ್ರೈನ್ ಆಕ್ಟಿವ್ ಆಗಿರತ್ತೆ ಯಾವಾಗ್ಲೂ. ಸೊ ಆಕ್ಟಿವ್ ಬ್ರೈನ್ ನಮ್ಗೆ ಪಾಸಿಟಿವಿಟಿನ ಹೆಚ್ಚು ಮಾಡುತ್ತೆ. ಹಾಗಿದ್ರೆ ಇವತ್ತಿನ ನಮ್ಮ ಡೇ 14 ನ ಆಕ್ಟಿವಿಟಿ, ಪವರ್ ಆಫ್ ಲರ್ನಿಂಗ್. ಇವತ್ತಿಂದ ಏನಾದ್ರೂ ಒಂದು ಹೊಸದನ್ನ ಕಲಿಯೋದು ನಿಮ್ಮ ಒಂದು ಹವ್ಯಾಸವಾಗಿ ಮಾಡ್ಕೋಬೇಕು. ಪಾಡ್ಕಾಸ್ಟ್ ಮುಖಾಂತರ ಕಲಿಯೋದು, ಅಥವಾ ಯೂಟ್ಯೂಬ್ ಮುಖಾಂತರ ಕಲಿಯೋದು, ಯಾರನ್ನೋ ನೋಡಿ ಕಲಿಯೋದು, ಹೇಗಾದ್ರೂ ಸರಿ. ಒಟ್ನಲ್ಲಿ ಒಂದು ದಿನದಲ್ಲಿ ಏನಾದ್ರೂ ಒಂದನ್ನ ಕಲಿಬೇಕು. ಎರಡನೇದು, ಬುಕ್ನ ಓದೋ ಅಂತ ಒಂದು ಹವ್ಯಾಸನ ರೂಢಿಸ್ಕೊಳ್ಬೇಕು. ಪ್ರತಿನಿತ್ಯ ಮಲ್ಗಕ್ ಮುಂಚೆ ಅಟ್ಲೀಸ್ಟ್ ಒಂದು 5 ಪೇಜಸ್ನ ಓದುವಂಥದ್ದು. ಏನಾಗತ್ತೆ ಅಂದ್ರೆ ನಮ್ಮ ಬ್ರೈನ್ಗೆ ಒಂದು ಒಳ್ಳೆ ಫುಡ್ನ ನಾವು ಕೊಟ್ಟಿರ್ತೀವಿ. ಸೊ ಇದನ್ನ ಮಾಡೋದ್ರಿಂದ ಪಾಸಿಟಿವಿಟಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಇವತ್ತಿಂದ ನಮ್ಮ ಒಂದು ಹವ್ಯಾಸ ಏನಪ್ಪಾ ಅಂದ್ರೆ ಏನಾದ್ರೂ ಒಂದನ್ನ ಪ್ರತಿನಿತ್ಯ ಕಲಿಯೋದು. ಓಕೆ, ಮತ್ತೆ ಸಿಗೋಣ ನಾವು ನಮ್ಮ ನಾಳಿನ ವಿಡಿಯೋನಲ್ಲಿ. ಥ್ಯಾಂಕ್ ಯು.